ಇರುವಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅಥವಾ ಎವ್ರಿ ಒನ್ ವಾಂಟ್ಸ್ ಟು ಬಿ ಪರ್ಫೆಕ್ಟ್. ಏನೋ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಅವ್ರನ್ನ ನೋಡಿ ಏನೋ ದೇ ವಾಂಟ್ ಪರ್ಫೆಕ್ಟ್ ಅನ್ನೋ ಪಿಕ್ಚರ್ ನ ಇಟ್ಕೊಂಡು, ಬಟ್ ದೇ ದೆಮ್ಸೆಲ್ಫ್ ಆರ್ ನಾಟ್ ಪರ್ಫೆಕ್ಟ್, ಬಟ್ ಎಕ್ಸ್ಪೆಕ್ಟಿಂಗ್ ಸಮನ್ ಎಲ್ಸ್ ಟು ಬಿ ಪರ್ಫೆಕ್ಟ್. ಈ ತರ ಒಂದು ರಾಂಗ್ ಎಕ್ಸ್ಪೆಕ್ಟೇಷನ್ ಇರೋರ್ಗೆ ಒಂದು ರಿಯಾಲಿಟಿ ಚೆಕ್, ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೌ ಟು ಚೂಸ್ ರೈಟ್ ರಿಲೇಶನ್ಶಿಪ್ ವಿತ್ ಗಾಡ್ಸ್ ಗೈಡೆನ್ಸ್ ಅನ್ನೋದು ನೀವು ಹೇಳೋದಾದ್ರೆ ಹೇಗೆ ಹೇಳ್ತೀರಪ್ಪ ಅಷ್ಟೇ? ನೋಡಿ, ನಾನು ಹೇಳ್ದೆ ಐ ಆಮ್ ನಾಟ್ ಅ ಪರ್ಫೆಕ್ಟ್ ಪರ್ಸನ್ ಅಂತ. ನಾನು ಸಹ ತಪ್ಪು ನಿರ್ಧಾರಗಳನ್ನ ಮಾಡಿ ಬಂದಂತವನೇ. ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಏನ್ ಇಷ್ಟಪಡ್ತೇನೆ, ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಇದನ್ನ ಆಲ್ರೆಡಿ ಹೇಳ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಏನ್ ತೋರಿಸ್ತಾರಲ್ಲ, ಇಟ್ ಈಸ್ ಓನ್ಲಿ 15 ಸೆಕೆಂಡ್ಸ್, 15 ಸೆಕೆಂಡ್, 30 ಸೆಕೆಂಡ್, 1 ನಿಮಿಷ. ಮೂವಿಗಳಾದ್ರೆ 3 ಗಂಟೆ. ಆಯ್ತಾ? ಇಷ್ಟು ಮಾತ್ರನೇ ನಮಗೆ ಸೋಷಿಯಲ್ ಮೀಡಿಯಾ ಕೊಡ್ಲಿಕ್ಕೆ ಸಾಧ್ಯ. ಅವರ ನಿಜ ಜೀವಿತವನ್ನ ನೋಡಕ್ ಹೋದ್ರೆ, ನೀವ್ ಯಾರ್ದಾದ್ರೂ ಉದಾಹರಣೆ ತಕೊಳ್ಳಿ. 46 ವಯಸ್ಸಾದ್ರೂ ಇನ್ನೂ ಮದ್ವೆ ಆಗಿಲ್ಲ, 50 ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಈಸ್ ಅ ಪರ್ಫೆಕ್ಟ್ ಮ್ಯಾನ್. ಪರ್ಫೆಕ್ಟ್ ಮ್ಯಾನ್. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಸಿಕ್ಕಾಬಟ್ಟೆ ದುಡ್ಡಿದೆ, ಅವ್ರನ್ನ ನೋಡಿದ್ರೆ ಎಷ್ಟೊಂದ್ ಜನ ಪ್ರಾಣ ಬಿಡ್ತಾರೆ. ಬಟ್ ವೈ ಆರ್ ದೇ ನಾಟ್ ಮ್ಯಾರಿಡ್? ಇದು ನಮ್ಮ ಮುಂದೆ ಇರುವಂತಹ ನೈಜತೆ. ಆಯ್ತಾ? ಇದನ್ನ ನಾವು ಯಾವಾಗ್ಲೂ ನಾವು ತಲೆಲಿಟ್ಕೊಳ್ಬೇಕು. ಆ ಲೆಕ್ಕಕ್ಕೆ ಹೋದ್ರೆ, ನಾನಿರೋಂಥ ಕಲರ್ಗೆ, ನಾನಿರೋಂಥ ಒಂದು ಮೈಕಟ್ಗೆ ನನ್ನ ಹೆಂಡತಿ ಹತ್ರ ನಂಗೆ ಸಿಗೋಂತ ಅವಶ್ಯಕತೆನೇ ಇಲ್ಲ. ಬಟ್ ಇಟ್ ಇಸ್ ಗಾಡ್ಸ್ ಡೂಯಿಂಗ್. ಇದೆಲ್ಲನೂ ಸಹ ನನ್ನದೇ ಆದಂತ ಉದಾಹರಣೆನ ತೆಗೆದುಕೊಳ್ಬೇಕಾದ್ರೆ, ನಾನು ನನ್ನ ಹೆಂಡತಿ ವಿದ್ಯಾ ಅಂತ ಹೆಸರು, ಆಕೆಯನ್ನ F5 ಅಂತ ಕರಿತೇನೆ. F5 ಅಂತ ಯಾಕೆ ಗೊತ್ತಾ? ಇದು ಕಂಪ್ಯೂಟರ್ ಅಲ್ಲಿ F5 ನ ನೀವು ಪ್ರೆಸ್ ಮಾಡಿದ್ರೆ ನಿಮ್ ಸಿಸ್ಟಮ್ ರಿಫ್ರೆಶ್ ಆಗತ್ತೆ. ಆಯ್ತಾ? ಎಷ್ಟೊಂದೆಲ್ಲ ಕೆಲಸ ಮಾಡ್ಬಿಟ್ಟು ನೀವು F5 ನ ಒತ್ತಿದ್ರೆ ಎಲ್ಲ ಕೆಲಸ ಮುಗಿಸಾದ್ಮೇಲೆ ರಿಫ್ರೆಶ್ ಆಗತ್ತೆ. ನಾನು ನನ್ನ ಹೆಂಡತಿನ ಏನಕ್ಕೆ F5 ಅಂತ ಕರಿತೀನಿ ಅಂದ್ರೆ, ನನ್ನ ನಂಬಿಕೆ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಅನ್ಬೇಕಾದ್ರೆ, ಶಿ ಇಸ್ ದ ಒನ್ ಟು ಪ್ರೆಸ್ ದಟ್ F5. ದೇವರಲ್ಲಿರುವಂತಹ ನಂಬಿಕೆಯನ್ನ ಹೆಚ್ಚಳ ಪಡಿಸುವಲ್ಲಿ. ಇದು ನನಗೆ ಸಿಕ್ಕಿದಂತದ್ದು ಪ್ರಾರ್ಥನೆಯಿಂದ. ಆಲ್ವೇಸ್ ಏನ್ ಗೊತ್ತಾ, ನಾನು ದಿಸ್ ಇಸ್ ಮೈ ಆರ್ಡರ್. ಸರಿನಾ? ದಿಸ್ ಇಸ್ ಮೈ ಆರ್ಡರ್ ವೈಲ್ ಡೂಯಿಂಗ್ ಎನಿಥಿಂಗ್. ಮೊದಲನೇದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವ್ರು ನನಗೆ ಆ ಪ್ರಾರ್ಥನೆಯಲ್ಲೇ ಅನೇಕ ಬಾರಿ ವಾಕ್ಯದ ಮೂಲಕ ಉತ್ತರ ಕೊಟ್ಬಿಡ್ತಾರೆ. ಓಕೆ? ವಾಕ್ಯದ ಮೂಲಕ ನನಗೆ ಉತ್ತರ ಕೊಡ್ತಾರೆ. ಅದಕ್ಕೆ ಯು ವಿಲ್ ಹ್ಯಾವ್ ಟು ನೋ ದೇವ್ರ ವಾಕ್ಯ ನಿಮ್ಗೆ ಗೊತ್ತಿರ್ಬೇಕು. ಆ ದೇವ್ರ ವಾಕ್ಯ ಗೊತ್ತಿಲ್ಲದೆ ನಿಮ್ಗೆ ಉತ್ತರ ಸಿಗು ಅಂದ್ರೆ, ಪ್ರತಿ ಬಾರಿ ಸ್ವಾಮಿ ಶೈನ್ಗೆ ಅಲ್ಲೆಲ್ಲೋ ದರ್ಶನ ಕೊಟ್ಟು ಕಾಣಿಸ್ಕೊಂಡ್ರಲ್ಲ, ಅದೇ ರೀತಿ ಎಲ್ಲರಿಗೂ ದೇವ್ರ ದರ್ಶನ ಕೊಟ್ಟು ಕಾಣಿಸೋದಿಲ್ಲ. ಆಯ್ತಾ? ಹಿ ಹ್ಯಾಸ್ ವೇಸ್ ಟು ಟಾಕ್. ದೇವರ ವಾಕ್ಯದ ಜೊತೆಗೆ ದೇವ್ರು ಮಾತಾಡ್ತಾನೆ, ಪ್ರಾರ್ಥನೆ ಮೂಲಕ ಮಾತನಾಡ್ತಾನೆ. ಮೂರನೇದಾಗಿ ದೇವ ಸೇವಕರ ಮೂಲಕ ಮಾತನಾಡ್ತಾನೆ. ಈ ದೇವ ಸೇವಕರು ಅನ್ಬೇಕಾದ್ರೂ ಸಹ ಬಹಳ 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 ಇಂಪಾರ್ಟೆಂಟ್ ಆಗಿ ನಾವು ಆಲೋಚನೆ ಮಾಡ್ಬೇಕು. ಒಂದು ನಿಜವಾದಂತ ಸಂಗತಿ ನಾನು ಹೇಳ್ತೇನೆ. ಇದು ಮದುವೆ ಆದ ನಂತರ ನಡೆದಂತ ಸಂಗತಿ. ನಮಗೆ ಯುನೈಟೆಡ್ ಕಿಂಗ್ಡಮ್, ಲಂಡನ್ಗೆ ಹೋಗೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಅದು ಮೇ 5ನೇ ತಾರೀಕು. ಇದು ಒಂದು 4 ವರ್ಷ ಮುಂಚೆ ನಡೆದಂತ ಸಂದರ್ಭ. ಓಕೆ? ನಮಗೆ ಲಂಡನ್ಗೆ ಹೋಗುವಂತ ಒಂದು ಸುಂದರವಾದಂತ ಅವಕಾಶ ಸಿಕ್ತು ಮೇ 5ನೇ ತಾರೀಕು. ಮೇ 8ನೇ ತಾರೀಕು ವಿದ್ಯಾ ಕನ್ಸೀವ್ ಆದ್ರು. ಆಯ್ತಾ? ಗರ್ಭ ಧರಿಸಿದ್ರು. ಓಕೆ? ನಾವು ಹೀಗೆ ಒಬ್ಬ ದೇವ ಸೇವಕರ ಹತ್ರ ಹೋಗಿ, ಈ ತರ ನಾವು ವಿದ್ಯಾ ಪ್ರೆಗ್ನೆಂಟ್ ಆಗಿದ್ದಾರೆ, ನಮ್ಗೆ ಮಗು ಆಗತ್ತೆ ಇನ್ ಕೆಲವೇ ತಿಂಗಳಲ್ಲಿ ಅಂದಾಗ, ಯು ಬಿಲೀವ್ ಇಟ್ ಆರ್ ನಾಟ್, ಅವ್ರ ದೇವ ಸೇವಕರಾಗಿದ್ದಾಗ್ಯೂ ಸಹ ಏನ್ ನಿಮ್ಗೆ ಆಲೋಚನೆ ಮಾಡಕ್ಕಾಗಿಲ್ವಾ? ಅಬೋರ್ಷನ್ ಮಾಡಿಸ್ಬಿಡಿ ಅದನ್ನ. ಲಂಡನ್ಗೆ ಹೋಗಿ ಎಷ್ಟು ಒಳ್ಳೆ ಆಪರ್ಚುನಿಟಿ ಗೊತ್ತಾ? ಬಿ ಕೇರ್ಫುಲ್. ಮೊದಲನೇದಾಗಿ ನೀವು ಪ್ರಾರ್ಥನೆ, ವಾಕ್ಯ ಈ 2 ಜೊತೆಗೆ ನಡಿಬೇಕು ಕಣ್ರಿ, ಜೊತೆಗೆ ನಡಿಬೇಕು. ಅದಾದ್ಮೇಲೆ ಸರಿಯಾದಂತಹ ದೇವರ ವಾಕ್ಯದಲ್ಲಿ ಆಧಾರವಾಗಿರುವಂತ ದೇವ ಸೇವಕರು ಮಾತ್ರವೇ ನಿಮ್ಗೆ ಇದರಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಎಲ್ಲಾ ಬಾರಿ ನಮಗೆ ಇವಾಗ ನಾವು ಪಾಸ್ಟ್ ಆಗಿರ್ತೇವೆ, ನಾವು ಸುಮ್ಮನೆ ಬೈಬಲ್ ಓದ್ತಾನೆ ಇರ್ತೇವೆ, ಬೈಬಲ್ ಸಂಬಂಧಪಟ್ಟಿದ ಪುಸ್ತಕಗಳು ಓದ್ತಾ ಇರ್ತೇವೆ, ಬಟ್ ಎಲ್ಲರೂ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಾರ್ಥನೆ, ದೇವ್ರ ವಾಕ್ಯ, ದೇವ ಸೇವಕರು. 4ನೇದಾಗಿ ದೇವರು ನಮ್ಮ ಸುತ್ತಮುತ್ತ ಕೆಲವೊಂದು ಸೈನ್ಗಳನ್ನ ಕೊಡ್ತಾನೆ. ಆಯ್ತಾ? ಕೆಲವೊಂದು ಸೈನ್ಗಳನ್ನ ಕೊಡ್ತಾನೆ. ಆ ಸೈನ್ಗಳನ್ನ ನಾವು ಗಮನ ಕೊಡ್ಬೇಕು. ಆ ಒಂದು ಏನಂತಾರೆ ಅದಕ್ಕೆ, ಚಿಹ್ನೆಗಳಿಗೆ ನಾವು ಗಮನ ಕೊಡ್ಬೇಕು.
ಗಿದಿಯೋನ ಕೇಳ್ತಾನೆ ಗೊತ್ತಾ, ಇಲ್ಲಿ ಮಾತ್ರ ಮಂಚು ಬೀಳ್ಲಿ, ಅಲ್ಲಿ ಮಾತ್ರ ಮಂಚು ಬೀಳ್ಲಿ, ಆತರ ಪರೀಕ್ಷೆ ಮಾಡುವಂಥದ್ದಲ್ಲ. ದೇವರೇ ನಮ್ಗೆ ಅದಕ್ಕೆ ಬೇಕಾಗಿರುವಂತ ಸಾಂಕೇತಿಕವಾದಂತ ರೂಪದಲ್ಲಿ ಆತನು ಕೆಲವೊಂದು ಚಿಹ್ನೆಗಳನ್ನ ಕೊಡ್ತಾನೆ. ನಾನು ಸೇವೆಗೆ ಬಂದಂಥದ್ದು ಹಾಗೆ, ನನಗೆ ಮದುವೆ ಆಗ್ಬೇಕಾದ್ರೆ ವಿದ್ಯಾನ ಆಯ್ಕೆ ಮಾಡಿದಂಥದ್ದು ಹಾಗೆ, ಮಗು ಆಗ್ಬೇಕಾದಾಗ್ಯೂ ಸಹ 1 ವರ್ಷದ ಮುಂಚೆ ದೇವ್ರು ನನಗೆ ವಾಕ್ಯದೊಟ್ಟಿಗೆ ಮಾತನಾಡ್ದ. ಅರಸುಗಳ 2ನೇ ಪುಸ್ತಕ 4ನೇ ಅಧ್ಯಾಯ, ಈ ವರ್ಷ ಅಂದ್ರೆ ಇದೇ ದಿನ ಮುಂದಿನ ವರ್ಷದಲ್ಲಿ ನಿಮಗೆ ಒಂದು ಮಗು ಇರತ್ತೆ, ಅದು ಮೇ 4ನೇ ತಾರೀಕು, ನೆಕ್ಸ್ಟ್ ವರ್ಷ ಮೇ 8ನೇ ತಾರೀಕು ಇಟ್ ಗಾಟ್ ಕನ್ಫರ್ಮ್ಡ್. ಸೊ ಹಾಗಾಗಿ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ನನ್ನ ಜೀವಿತದ. ಐ ಆಮ್ ಟೆಲಿಂಗ್ ಯು, ನಾನ್ ಪರ್ಫೆಕ್ಟ್ ಮ್ಯಾನ್ ಅಲ್ಲ, ಆಯ್ತಾ, ಪರ್ಫೆಕ್ಟ್ ಮ್ಯಾನ್ ಅಲ್ಲ. ದೇವರಿಗೆ ಪರ್ಫೆಕ್ಟ್ ಮ್ಯಾನ್ ಬೇಕಾಗಿಲ್ಲ, ಪರ್ಫೆಕ್ಟ್ ವುಮೆನ್ ಬೇಕಾಗಿಲ್ಲ. ಗಾಡ್ ಇಸ್ ಪರ್ಫೆಕ್ಟ್, ಅದನ್ನ ನೋಡ್ಕೊಳ್ತಾರೆ. ಆದ್ರೆ ಡಿಪೆಂಡ್ ಆನ್ ಗಾಡ್, ದೇವರ ಮೇಲೆ ಆಧಾರಗೊಳ್ಳಿ. ನಿಜವಾಗ್ಲೂ ದೇವರ ದಾರಿ ತೋರಿಸ್ತಾನೆ, ನಿಜವಾಗ್ಲೂ ದೇವರ ದಾರಿ ತೋರಿಸ್ತಾನೆ. ನಾನು ನಿಮ್ಗೆ ಎಷ್ಟೊಂದು ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ, ಆಯ್ತಾ, ಯಾಕಂದ್ರೆ ಎವ್ರಿ ಡೇ ನಾನು ದೇವರ ಕೃಪೆಯಲ್ಲೇ ಬದುಕ್ತಾ ಇರುವಂತದ್ದು. ಐ ಡೋಂಟ್ ಹ್ಯಾವ್ ಎನಿ ಇನ್ಕಮ್. ನಾನು ಇವಾಗ ಓದ್ತಾ ಇದ್ದೇನೆ MTH ಅನ್ನ. ನನ್ನ ಹೆಂಡತಿಗೂ ಯಾವುದೇ ಇನ್ಕಮ್ ಇಲ್ಲ, ಅವ್ರ ಕೆಲಸ ಮಾಡ್ತಾ ಇಲ್ಲ. ಆದ್ರೂ ಸಹ ಇವತ್ತಿಗೂ ಸಹ ದೇವರು ನಮಗೆ ಒಂದೊತ್ತು ಊಟಕ್ಕೂ ಸಹ ಕೊರತೆ ಮಾಡಿಲ್ಲ. ಎಲ್ಲ ನಿರ್ಧಾರದಲ್ಲಿ ದೇವ್ರಿದಾನೆ. ನಮ್ಗೆ ಸಂಬಳ ಇಲ್ಲ, ಬಟ್ ದೇವ್ರು ಹೆಂಗಾದ್ರೂ ಮಾಡಿ ನಮ್ಗೆ ತಂದು ಕೊಡ್ತಾನೆ. ಹಾಗಾಗಿ ನಿಮ್ಮ ಜೀವಿತದ ಮದುವೆ ಮಾತ್ರನೇ ಅಲ್ಲ ನಾನು ಹೇಳ್ತಾ ಇರೋದು, ಎವ್ರಿ ಸಿಂಗಲ್ ಥಿಂಗ್. ನೀವ್ ಯಾವ ಕೆಲಸ ಮಾಡ್ಬೇಕು ದೇವ್ರನ್ನ ಕೇಳಿ. ಇವಾಗ ನೀವು ಕೆಲಸದ ಬಗ್ಗೆ ನಿಮ್ಗೆ ಡೌಟ್ ಇದ್ರೆ ಆಸ್ಕ್ ಗಾಡ್. ನೀವು ಮಾಡುವಂತ ಕೆಲಸ ದೇವರಿಗೆ ಮಹಿಮೆಯನ್ನು ತರಬೇಕು, ಆಯ್ತಾ, ದೇವರಿಗೆ ವಿರುದ್ಧವಾಗಿರುವಂತಹ ಕೆಲಸಗಳು ಆಗಿರಬಾರ್ದು. ಎರಡನೇದಾಗಿ ನಿಮ್ಮಿಂದ ನಿಮಗೂ ಹಾನಿ ಆಗ್ಬಾರ್ದು, ನಿಮ್ಮ ಸುತ್ತಮುತ್ತಲಿರುವಂತ ಜನರಿಗೂ ಹಾನಿ ಆಗ್ಬಾರ್ದು. ಆ ರೀತಿಯಾದಂತ ಕೆಲಸವನ್ನ ಆಯ್ಕೆ ಮಾಡಿ. ಅದೇ ರೀತಿಯಲ್ಲಿ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಡೌಟ್ ಏನಾದ್ರು ಉಂಟಾ? I am just asking, summarizing and asking questions, Pastor, from ಓಕೆ, ಸರಿ, ನೀವು ಹೇಳಿ. ನಾನು ಅವ್ರದೆಲ್ಲ ಸೇರಿ ಸಮರೈಸ್ ಮಾಡಿ ಕೆಲವೊಂದು ಕ್ವಶನ್ಸ್ ಮಾತ್ರ ನಿಮ್ಮ ಹತ್ರ ಕರ್ತಾ ಇರ್ತೇನೆ. ಸೊ ಆಲ್ರೆಡಿ ಯು ಹ್ಯಾವ್ ಟೇಕನ್ ಮೈ ಸೆಕೆಂಡ್ ಕ್ವಶನ್, ವಿಚ್ ಈಸ್ ಬಹಳ ಸರಿ ಏನಾಗುತ್ತಂದ್ರೆ ಪೇರೆಂಟ್ಸ್ ಇಂದನೋ ಅಥವಾ ರಿಲೇಶನ್ಶಿಪ್ ಇಂದನೋ ಅಥವಾ ಅವ್ರಿಗಿರೋ ಮೆಂಟರ್ಸ್ ಇಂದನೋ ಅಥವಾ ಪಾಸ್ಟರ್ಸ್ ಇಂದನೋ ಬಹಳ ಟೈಮು ಬಹಳ ಡಿವಿಯೇಷನ್ ಆಗಿ ಅವರು ರಾಂಗ್ ಡಿಸಿಷನ್ ನ ಮಾಡ್ತಾರೆ. ಮ್ಯಾರೇಜ್ ಅಲ್ಲಿ ಆಗಿರ್ಬೋದು. ಈಗ ಬಹಳ ಟೈಮ್ ಅದು ಏನಾಗುತ್ತೆ ಅಂದ್ರೆ ಎಂಡ್ ಆಫ್ ದ ಡೇ ಅವ್ರಿಬ್ರು ಜೊತೆಗಿರುವಾಗ ಅವರು ಡಿಸಿಷನ್ ಮಾಡದೇ ಇರೋದ್ರಿಂದ ಅವರು 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ನಾವು ನೀವ್ ಹೇಳಿದಕ್ಕೆ ಮದ್ವೆ ಆದ್ವಿ ಆದ್ರಿಂದ ಇದಾಗುತ್ತೆ ಅನ್ನುವಂಥದ್ದು ಬಹಳ ಈಗ ನೋಡ್ತಾ ಇರುವಾಗ, ಸೊ ಅದನ್ನ ನೀವು ಆಲ್ಮೋಸ್ಟ್ ಕವರ್ ಮಾಡಿದಂದ್ರೆ ರೈಟ್ ಪಾಸ್ಟರ್ಸ್ ಅಂಡ್ ರೈಟ್ ಮೆಂಟರ್ಸ್ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು. ಬಟ್ ಇಫ್ ಯು ಕ್ಯಾನ್ ಸಮರೈಸ್ ಈ ಕೆಲವೊಂದು ಕ್ವಾಲಿಟಿ ಅಂದ್ರೆ ನಾನ್ ನೆಗೋಷಿಯಬಲ್ ಕ್ವಾಲಿಟೀಸ್ ಇನ್ ಅ ಲೈಫ್ ಪಾರ್ಟ್ನರ್ ಟು ಬಿ ಫೈಂಡ್ ಔಟ್ ಅನ್ನೋದು ನೀವೇನಾದ್ರೂ ಹೇಳೋದಾದ್ರೆ, ವಾಟ್ ವಿಲ್ ಬಿ ದ ನಾನ್ ನೆಗೋಷಿಯಬಲ್ ಕ್ವಾಲಿಟಿ ಶುಡ್ ವಿ ಹ್ಯಾವ್ ಇನ್ ಅ ಲೈಫ್ ಪಾರ್ಟ್ನರ್? ನೋಡಿ, ಮದ್ವೆ ಆಗೋ ತನಕ ಮಾತ್ರನೇ ಕಾರಣ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ? ಪ್ಲೀಸ್ ಕ್ರಿಶ್ಚಿಯನ್ಸ್ ಆಗೂ ಸಹ, ಯೇಸುಸ್ವಾಮಿಯನ್ನು ತಿಳ್ಕೊಂಡವರಾಗೂ ಸಹ ಮದ್ವೆ ಆಗೋದ್ಕಿಂತ ಮುಂಚೆನೆ ಅಯ್ಯೋ ನಮ್ಮ ಅಪ್ಪ ನೋಡಿದ್ಕೆ ಮದ್ವೆ ಆದೆ, ನಮ್ಮ ಅಮ್ಮ ನೋಡಿದ್ಕೆ ಮದ್ವೆ ಆದೆ, ನಮ್ಮ ತಾತ ನೋಡಿದ್ಕೆ ಮದ್ವೆ ಆದೆ, ನಮ್ಮ ಪಾಸ್ಟರ್ ನೋಡಿದ್ಕೆ ಮದ್ವೆ ಆದೆ, ಇದೆಲ್ಲ ಕಾರಣ ಮದ್ವೆ ಆಗೋದ್ಕಿಂತ ಮುಂಚೆ. ಮದುವೆ ಆದ ನಂತರ ಇಟ್ ಇಸ್ ಯು ಅಂಡ್ ಹರ್, ಇಟ್ ಇಸ್ ಯು ಅಂಡ್ ಹಿಮ್, ನೀವ್ ಇಬ್ರೇ. ನೋಡಿ, ನಮ್ಗೆ ಆದಿಕಾಂಡ ಪುಸ್ತಕದಲ್ಲೂ ಹೇಳುತ್ತೆ, ತಂದೆ ತಾಯಿಗಳು ಮದ್ವೆ ಆದ ನಂತರ ಏನಂತೆ, ತಂದೆ ತಾಯಿಗಳನ್ನ ಬೇರ್ಪಟ್ಟವರಾಗಿ ಅವರಿಬ್ಬರು ಒಂದೇ ಶರೀರವಾಗ್ತಾರೆ. ಅಂದ್ರೆ ತಂದೆ ತಾಯಿಯಿಂದ ಸಪರೇಟ್ ಆಗಿ ಹೋಗ್ಬಿಡಿ, ಅದಲ್ಲ. ಯಹೂದಿಗಳಲ್ಲಿ ಒಂದು ಪದ್ಧತಿ ಇದೆ. ಹೆಂಗೆ ಅಂದ್ರೆ, ತನ್ನ ಮಗ ಮದ್ವೆ ಆದಾಗ ಅವ್ರ ಮನೆಯಲ್ಲೇನೆ ಮೇಲ್ಗಡೆ ಒಂದು ಕೊಠಡಿಯನ್ನ ಕಟ್ಸಿ, ಒಂದು ಮನೆ ತರ ಕಟ್ಸಿ ಅವ್ರು ಅಲ್ಲಿ ಬದುಕ್ತಾರೆ. ಅಂದ್ರೆ ಒಂದೇ ಮನೆನೆ, ಬಟ್ ಫಸ್ಟ್ ಫ್ಲೋರ್ ಅಲ್ಲಿ ಅವ್ರು ಇರ್ತಾರೆ, ಹತ್ರದಲ್ಲೇ ಇರ್ತಾರೆ, ಬಟ್ ಸಪರೇಟ್ ಆಗಿರ್ತಾರೆ. ಯಾಕೆ ಅಂದ್ರೆ ಪ್ರತಿಯೊಂದೊಂದು ಕುಟುಂಬಕ್ಕೂ ಯಜಮಾನನು, ಹೇಗೆ ಕ್ರಿಸ್ತನು ನಮ್ಮೆಲ್ಲರಿಗೂ ಯಜಮಾನನು, ಆ ಮನೆಯ ಯಜಮಾನನು ನಿರ್ಧಾರ ಮಾಡ್ಬೇಕು. ಓಕೆ, ಸೊ ಹಾಗಾಗಿ ಮದುವೆ ಆದ ನಂತರ ನಿಮ್ಮ ಪ್ರೀತಿ ಮಾತ್ರವೇ ಕೆಲಸ ಮಾಡ್ಲಿ. ಅಯ್ಯೋ ನನ್ನ ಪಾಸ್ಟ್ಗೋಸ್ಕರ, ನನ್ನ ತಾಯಿಗೋಸ್ಕರ, ನನ್ನ ತಂದೆಗೋಸ್ಕರ ಈ ಕಾರಣಗಳನ್ನ ಕೊಡಕ್ಕೆ ಹೋಗ್ಬೇಡಿ. ನಾನ್ ನೆಗೋಷಿಯಬಲ್ ಕ್ಯಾರೆಕ್ಟರ್ಸ್ ಏನ್ ಗೊತ್ತಾ? ಫಸ್ಟ್, ಯೇಸು ಸ್ವಾಮಿಯ ಸಂಪೂರ್ಣ ತಿಳುವಳಿಕೆ ಇರಬೇಕು. ಇಲ್ಲ ಅಂದ್ರೆ ನಿಜ ಮದುವೆ ಆಗ್ಬೇಡಿ. ಏನ್ ಗೊತ್ತಾ, ಸಾಮಾನ್ಯವಾಗಿ ಹೇಳ್ತಾರೆ,
ಏ ಸ್ವಾಮಿನ ತಿಳ್ಕೊಂಡಿರುವಂತವ್ರು ನಾವಿವಾಗ ಟೇಬಲ್ ಮೇಲೆ ನಿಂತ್ಕೊಂಡಿದೀವಿ. ಏ ಸ್ವಾಮಿ ಗೊತ್ತಿಲ್ಲದೆ ಇರೋರು ಟೇಬಲ್ ಕೆಳಗಡೆ ನಿಂತಿದ್ದಾರೆ ಅಂತ ಒಬ್ರು ದೇವ ಸೇವಕರು ನನಗೆ ಕೊಟ್ಟಂತ ಉದಾಹರಣೆ ಇದು. ಇವಾಗ ನಾನು ಅವ್ರನ್ನ ಮೇಲೆತ್ತದ್ದು ಸುಲಭನಾ, ಅವ್ರು ನನ್ನ ಕೆಳಗಡೆ ಸುಲಭನಾ? ನಾನ್ ಮೇಲ್ ನಿಂತಿದ್ದೀನಿ, ಅವ್ರ ಕೆಳಗಡೆ ನಿಂತಿದ್ದಾರೆ, ಅವ್ರನ್ನ ಮೇಲೆತ್ತಕ್ ಟ್ರೈ ಮಾಡ್ತಾ ಇದ್ದೀನಿ. ಅವ್ರ ಕೆಳಗಡೆಯಿಂದ ನನ್ನ ಕೆಳಗೆ ಎಳೆಯೋದು ಸುಲಭನಾ, ಮೇಲ್ಗಡೆಯಿಂದ ನಾನು ಅವ್ರನ್ನ ಮೇಲೆತ್ತದ್ ಸುಲಭನಾ? ಕರೆಕ್ಟ್ ತಾನೆ? ಕೆಳಗಡೆ ಇಳಿಯೋದೇ ಸುಲಭ ಯಾವಾಗ್ಲೂ. ಸೊ ನಾನ್ ನೆಗೋಷಿಯಬಲ್ ಆಲ್ವೇಸ್. ಯೇಸು ಸ್ವಾಮಿ ಸಂಪೂರ್ಣ ಪರಿಚಯ ಇರ್ಲೇಬೇಕು. ಇಲ್ಲ ನಾ ಪರವಾಗಿಲ್ಲ, ನನ್ ಮದ್ವೆ ಆಗ್ಬಿಟ್ಟು ಒಂದು ಆತ್ಮನ ನನ್ ದೇವ್ರ ಬಳಿಗೆ ತಗೊಂಡ್ಬರ್ತೀನಿ ಅಂದ್ರೆ ಸುಳ್ಳು. ಅದು ಸುಳ್ಳು. ನೀವು ದೇವ್ರ ಬಳಿಗೆ ಆತ್ಮ ತರಕ್ಕಾಗಲ್ಲ, ಯಾರು ತರಕ್ಕಾಗಲ್ಲ. ದೇವ್ರ ಮಾತ್ರನೇ ಮಾಡ್ಲಿಕ್ಕೆ ಸಾಧ್ಯ. ಆಯ್ತಾ? ದೇವ್ರ ಮಾತ್ರನೇ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ದೇವರ ಕಡೆಗೆ ಯಾವ ಆತ್ಮನು ಕರೆತರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ನಾನ್ ನೆಗೋಷಿಯಬಲ್ ಕ್ಯಾರೆಕ್ಟರ್ ಇಸ್ ದಿಸ್. ಯೇಸು ಸ್ವಾಮಿ ಪರಿಚಯ ಇದೆಯಾ? ಎರಡನೇದಾಗಿ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22-23 ಅವ್ರ ಜೀವಿತಗಳಲ್ಲಿ ಇದೆಯಾ? ಏನು? ಪವಿತ್ರಾತ್ಮನ ಫಲ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 12-16 ದಯೆ, ಕನಿಕರ, ದೀರ್ಘಶಾಂತಿ, ಸದ್ಗುಣಗಳನ್ನ ಧರಿಸಿಕೊಳ್ಳಿರಿ, ಕ್ಷಮಿಸಿರಿ, ಸೈರಿಸಿಕೊಳ್ಳಿರಿ, ಎಲ್ಲದರ ಮೇಲೆ ಪ್ರೀತಿ ಧರಿಸಿಕೊಳ್ಳಿರಿ, ಒಬ್ಬರಿಗೊಬ್ಬರು ಜೊತೆಗೆ ನಡೆಯಿರಿ, ಕ್ರಿಸ್ತನಿಂದಾದಂತ ಸಮಾಧಾನ ನಿಮ್ಮ ಮೇಲೆ ಯಜಮಾನನು ನಿಂತು ಆಳ್ಕೆ ಮಾಡಲಿ. ನಾನ್ ನೆಗೋಷಿಯಬಲ್. ಒಂದು ಹೋಟ್ಲಿಗೆ ಹೋದಾಗ ಅಲ್ಲಿ ಹೋಟ್ಲಲ್ಲಿರುವಂತ ವೆಯ್ಟರ್ನ ನಿಮ್ಮ ಗಂಡ ಅಥವಾ ಮದ್ವೆ ಆಗುವಂತ ಹುಡುಗ, ಮದ್ವೆ ಆಗ್ಲಿಕ್ಕಿರುವಂತ ಹುಡುಗಿ ಯಾವ ರೀತಿ ಮಾತಾಡ್ತಾನೆ? ಏಯ್ ಬಾರೋ, ಎಷ್ಟೊತ್ತಿಂದ ಕರೀತಾ ಇರೋದು? ದಯಮಾಡಿ ಅಂತವ್ರನ್ನ ಮದ್ವೆ ಆಗ್ಬೇಡಿ. ಪರಸ್ಪರ ಗೌರವ ಕೊಡದೆ ಹೋದರೆ ಮನೇಲಿ ನಿಮ್ಗೂ ಗೌರವ ಕೊಡಲ್ಲ ಅವರು. ಹೊರಗಡೆ ಜನರಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ನಿಮ್ಗೂ ಗೌರವ ಕೊಡಲ್ಲ. ಅಂದ್ರೆ ಈ ಸದ್ಗುಣಗಳು ಇರ್ಬೇಕು, ದೇವ್ರ ಪರಿಚಯ ಇರ್ಬೇಕು, ಈ ಸದ್ಗುಣಗಳಿರ್ಬೇಕು. ದೀಸ್ ಆರ್ ನಾನ್ ನೆಗೋಷಿಯೇಬಲ್. ಮಿಕ್ಕಿದೆಲ್ಲ ದೇವ್ರು ಕೊಡ್ತಾನೆ ಕಣ್ರಿ, ದೇವ್ರು ನಿಜವಾಗ್ಲೂ ಕೊಡ್ತಾನೆ. ಯಾಕಂದ್ರೆ ನನ್ನ ಹೆಂಡತಿಗೆ ಒಂದ್ಸತಿ ಡೌಟ್ ಬಂದಾಗ ಅವ್ರು ಪ್ರಾರ್ಥನೆ ಮಾಡ್ತಾ ಇರುವಂತ ಸಮಯದಲ್ಲೇ ಅವ್ರ ಮನೆ ಹತ್ರ, ಅಂದ್ರೆ ರೂಮಲ್ಲಿರುವಂತ ಕಿಟಕಿ ಮುಂದೆ ಒಂದು ಕಾಗೆ ರೊಟ್ಟಿ ತುಂಡನ್ನ ಇಟ್ಕೊಂಡ್ಬಂದು ನಿಂತ್ಕೊಂಡಂತೆ. ಎಲ್ಲಿ ನೋಡಿದೀವಿ ನಾವು ಕಾಗೆ ರೊಟ್ಟಿ ತುಂಡು ತಗೊಂಬರೋದು? ನಿಮ್ಗೆ ಗೊತ್ತಿದೆ. ಸೊ ದೇವರ ವಾಕ್ಯದಲ್ಲಿರುವ ಹಾಗೆ ದೇವ್ರ ಕಾರ್ಯ ಮಾಡ್ತಾನೆ. ಸೊ ನಾನ್ ನೆಗೋಷಿಯೇಬಲ್, ದೇವರ ಪರಿಚಯ ಇರಬೇಕು, ದೇವರಲ್ಲಿರುವಂತಹ ಪವಿತ್ರಾತ್ಮನ ಸದ್ಗುಣಗಳು ಇರಬೇಕು. ದಿಸ್ ಆರ್ ನಾನ್ ನೆಗೋಷಿಯೇಬಲ್. ಇದ್ರ ಕೆಳಗಡೆ ಹೋಗ್ಲೇಬೇಡಿ. ಮತ್ತೆ ಇನ್ನೊಂದು ಕ್ವಶನ್ ಏನಂತ, ಇಫ್ ದೇ ಆರ್ ಆಲ್ರೆಡಿ ಮ್ಯಾರಿಡ್ ನೌ ಅಂಡ್ ಇಫ್ ದೇ ಆರ್ ಇನ್ ಅ ಗುಡ್ ರಿಲೇಶನ್ ಅಂಡ್ ಇಫ್ ದೇ ವಾಂಟ್ ಟು ಕಂಟಿನ್ಯೂ ಇನ್ ದ ರಿಲೇಶನ್, ಅಂದ್ರೆ ಈಗ ಆಲ್ರೆಡಿ ಮದುವೆ ಆಗಿ ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಬಟ್ ಆದ್ರೆ ಅವ್ರು ಹಾಗೆ ಕಂಟಿನ್ಯೂ ಆಗಿ ದೇವರಲ್ಲಿ ಕೆಲವೊಂದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್, ಬೇರೆ ಬೇರೆ, ಈಗ ಎರಡು ಮೈಂಡ್ ಅಂದ್ರೆ ಎರಡು ಪರ್ಸ್ಪೆಕ್ಟಿವ್, ಎರಡು ಥಾಟ್ ಪ್ರಾಸೆಸ್ ಎರಡು ಇರ್ತವೆ, ಬಟ್ ಒಂದೇ ಥಾಟ್ ಪ್ರಾಸೆಸ್ ಆಗಿ ಒಂದೇ ರೀತಿಯಲ್ಲಿ ಅವರು ದೇವರ ಬಳಿಯಲ್ಲಿ ಇಫ್ ದೇ ಶುಡ್ ಪ್ರೇ ಫಾರ್ ದಿಸ್ ಕ್ವಾಲಿಟೀಸ್ ಟು ಬಿ ವಿತ್ ದ ಪಾರ್ಟ್ನರ್ ಟು ಹ್ಯಾವ್ ಅ ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್, ಸೊ ವಾಟ್ ಶುಡ್ ಬಿ ದ ಪ್ರೇಯರ್ ಪಾಯಿಂಟ್ಸ್ ಫಾರ್ ಬೋತ್ ಹಸ್ಬೆಂಡ್ ಅಂಡ್ ವೈಫ್? ನೋಡಿ, ಮದುವೆ ಆದ್ಮೇಲೆ ಒಂದು ಪ್ರಾಬ್ಲಮ್ ಏನ್ ಬರೋದಂದ್ರೆ, ನಾವು ಮಕ್ಕಳಾಗ ತನಕ ನಮ್ಮ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಾದ ಮೇಲೆ ಪ್ರೀತಿ ಎಲ್ಲ ಮಕ್ಕಳ ಮೇಲೆ ಹೋಗುತ್ತೆ. ಮಕ್ಕಳು ಮದ್ವೆ ಹೋಗಾದ್ಮೇಲೆ ಗಂಡ ಹೆಂಡತಿ ಜೊತೆಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರೋದಿಲ್ಲ. ಇನ್ ಸೈಂಟಿಫಿಕ್ ಟರ್ಮ್ ವಿ ಕಾಲ್ ದಿಸ್ ಆಸ್ ಎಂಪ್ಟಿನೆಸ್ ಸಿಂಡ್ರೋಮ್ ಅಂತ. ಏನ್ ಗೊತ್ತಾ, ನಾವು ಪ್ರಾರ್ಥನೆ ಮಾಡುವಾಗ, ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಾಗ ನಾವು ಯಾವಾಗ್ಲೂ ಅಷ್ಟೇನೆ, ಇದು ಬರೀ ಪ್ರಾರ್ಥನೆಯಿಂದ ಮಾತ್ರವೇ ಬಗೆಹರಿಯುವಂಥದ್ದಲ್ಲ. ಈ ಪ್ರಾರ್ಥನೆ ಜೊತೆ ಎವ್ರಿ ಸಿಂಗಲ್ ಡೇ ನಾನ್ ನಿಮ್ಗೆ ಲಾಸ್ಟ್ ಟೈಮ್ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಬಂದಾಗ ಇದು ಹೇಳಿದೆ ಅನ್ಸುತ್ತೆ, 5 ಲವ್ ಲ್ಯಾಂಗ್ವೇಜಸ್ ಅಂತ, ಮದುವೆನಲ್ಲಿ ಇರಬೇಕಾಗಿರುವಂತ 5 ಲವ್ ಲ್ಯಾಂಗ್ವೇಜಸ್ ಅಂತ. ಏನ್ ಗೊತ್ತಾ? ವರ್ಡ್ಸ್ ಆಫ್ ಅಫರ್ಮೇಶನ್. ನಿಮ್ ಗಂಡ ಇಷ್ಟಪಡುವಂತ ರೀತಿಯಲ್ಲಿ ಏನಾದ್ರೂ ಒಂದು ಮಾಡಿದಾಗ ಅವ್ರಿಗೆ ಖುಷಿ ಆಗುವಂತ ರೀತಿನಲ್ಲಿ, ನೋಡಿ ನೀವು ನನ್ಗೆ ಇವತ್ತು ಬಟ್ಟೆ ಒಣಗಾಕ್ಬೇಕಾದ್ರೆ ಹೆಲ್ಪ್ ಮಾಡಿದ್ರಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನೀನ್ ಇಷ್ಟು ವರ್ಷದಿಂದ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ, ಎಷ್ಟೆಲ್ಲ ಅಡಿಗೆ ಮಾಡಿದ್ಯಾ, ಎಷ್ಟೊಂದೆಲ್ಲ ತ್ಯಾಗ ಮಾಡಿದ್ಯಾ, ಥ್ಯಾಂಕ್ ಯು ಸೋ ಮಚ್. ಈ ವರ್ಡ್ಸ್ ಆಫ್ ಅಫರ್ಮೇಶನ್, ದೃಢೀಕರಿಸುವಂತ ಮಾತುಗಳು ಇರ್ಬೇಕು, ಆಯ್ತಾ? ಅದ್ರ ಜೊತೆಗೆ ನಿಮ್ಮ ಸಮಯವನ್ನ ಅವರಿಗೆ ಮೀಸಲಾಗಿಡಿ.
ನಾವು ಇವಾಗಿರುವಂತ ದಿನಚರಿಯಲ್ಲಿ ನಾವು ಮನೆಯಲ್ಲಿ ಕಳೆಯುವಂಥದ್ದು 4 ಗಂಟೆನೋ 5 ಗಂಟೆನೋ, ನಿಮ್ಗೆ ಅದು ಹೆಂಗೆ ಡಿವೈಡ್ ಮಾಡ್ಬೇಕಾದ್ರೆ ಹೇಳ್ಬಿಡ್ತೀನಿ. ಒಂದು 9 ಗಂಟೆ ಕೆಲ್ಸದಲ್ಲಿ ಕಳಿತೀವಿ, ಒಂದ್ 8 ತಾಸು ನಿದ್ದೆನಲ್ಲಿ ಕಳಿತೀವಿ. ಸೊ 9, 8, 17 ತಾಸು ಮುಗ್ದೋಯ್ತು ನಮ್ಗೆ, ಕರೆಕ್ಟಾ? ಇನ್ನು 17 ತಾಸಲ್ಲಿ 7 ತಾಸು ಮಿಕ್ಕಿದೆ. ಆ 7 ತಾಸಲ್ಲಿ ನಾನು ಸ್ನಾನ ಮಾಡೋದು, ಎದಳೋದು, ಅದಾದ್ಮೇಲೆ ತಿನ್ನೋದು, ಟಿವಿ ನೋಡೋದು, ಹೊರಗಡೆ ಹೋಗೋದು, ಬರೋದು, ಸುತ್ತಾಡ್ಕೊಂಡ್ ಬರೋದು, ಇದೆಲ್ಲ 3 ತಾಸು ಬಿಟ್ರೆ 4 ತಾಸು. ಹೆಂಗೆ ನೀವು ಸಮಯ ಕೊಡ್ಲಿಕ್ಕೆ ಸಾಧ್ಯ? ಆಗಾಗ ಸಮಯ ಮಾಡ್ಕೊಂಡು ನೀವಿಬ್ರು ಜೊತೆಗೆ ಕೂತು ಮಾತನಾಡುವಂಥದ್ದು ಬಹಳ ಮುಖ್ಯ. ರಾತ್ರಿ ಊಟ ಆದ್ಮೇಲೆ ಸುಮ್ಮನೆ ಒಂದು ವಾಕ್ ಹೋಗಿ. ಎಷ್ಟು ಜನ ನೀವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀರಾ ಇವತ್ತು? ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ಫೋನ್ ಉಪಯೋಗಿಸದೆ, ಟಿವಿ ಹಾಕದೆ ಎಷ್ಟು ಜನ ಊಟ ಮಾಡ್ತೀರಾ? ನನ್ಗೆ ಗೊತ್ತಿಲ್ಲ, ನಂಗೆ ನಿಜ ಗೊತ್ತಿಲ್ಲ. ಈ ಕ್ವಾಲಿಟಿ ಟೈಮ್ ಬಹಳ ಮುಖ್ಯ. ಮೂರನೇದಾಗಿ ಆಕ್ಟ್ಸ್ ಆಫ್ ಸರ್ವಿಸ್ ಅಂತ ಹೇಳ್ತಾರೆ. ಈ ಆಕ್ಟ್ಸ್ ಆಫ್ ಸರ್ವಿಸ್ ಎಂದಾಗ ಹೇಳುವಾಗ, ನೀವು ಅವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡಿ, ಅವ್ರು ಮಾಡುವಂತ ಕೆಲಸ ಕಾರ್ಯದಲ್ಲಿ. ನಾನು ಹೇಳ್ದಲ್ಲ, ಈ ಕಸ ಗೂಡ್ಸೋದು, ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಇದು ಬರೀ ಹೆಂಗಸರಿಗೆ ಸೀಮಿತವಾಗಿರುವಂತದ್ದಲ್ಲ. ಸತ್ಯವೇದದಲ್ಲಿ ಅದೆಲ್ಲೂ ಹೇಳಿಲ್ಲ, ನಾನಂತೂ ನೋಡಿಲ್ಲ ಅಪ್ಪ. ಅದೆಲ್ಲ ಪಾಪ ನಮ್ಗೆ ಇದು ಸ್ವಲ್ಪ ಕೆಳಗಡೆ ಹೋಗ್ಬಿಡತ್ತೆ ಅಂತ ಅನೇಕರು ಮಾಡೋದಿಲ್ಲ ಕೆಲಸ. ಇಟ್ ಇಸ್ ನಾಟ್ ಲೈಕ್ ದಟ್. ಹೆಣ್ಮಕ್ಳಾದ್ರೆ ಮಾತ್ರ ತಟ್ಟೆ ಎತ್ಕೊಂಡು ಹೋಗಿ ಇಟ್ಬಿಡೆ, ಹೋಗೆ ಲೋಟ ನೀರ್ ಎತ್ಕೊಡೆ. ಗಂಡ್ ಮಕ್ಳು ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿರ್ಬೇಕು. ಯಾಕಪ್ಪ ಇದು? ಅದೇನೆ ಮದ್ವೆ ಆದ್ಮೇಲೂ ಬರೋದು. ಅದನ್ನ ಮನೆಗಳಲ್ಲಿ ಕಲ್ಸಿ ಅದು ಮದುವೆ ಆದ್ಮೇಲೂ ಸಹ ಗಂಡ ಹೆಂಡತಿನ ಜೊತೆಗಿಡೋದಕ್ಕೆ ಸಹಾಯ ಮಾಡುತ್ತೆ. 4ನೇದಾಗಿ, ಅವಾಗ ನಿಮ್ಗೆ ಸಾಧ್ಯ ಆದ್ರೆ ಒಂದ್ ಸಣ್ಣ ಗಿಫ್ಟ್ ಕೊಡಿ. ಏನಾದ್ರೂ ಅವ್ರಿಗೆ ಇಷ್ಟ ಆಗುವಂಥದ್ದು ಏನೋ ಒಂದು. ನೀವೊಂದ್ 400 ರೂಪಾಯಿ ಸೀರೆ ತಂದ್ಕೊಡ್ರಿ, ನಿಮ್ ಮನೇಲಿರೋ ಹೆಣ್ಮಕ್ಳು ಮುಖದ ಮೇಲೆ ಹೆಂಗಿರುತ್ತೆ ಗೊತ್ತಾ ನಗು? ನಿಮ್ ಗಂಡನಿಗೆ ಒಂದ್ ಬೆಲ್ಟ್, ಒಂದ್ ಪರ್ಸ್, ಒಂದ್ ವಾಚ್, ಏನೋ ಒಂದು ದಿನ ಕೊಡ್ಬೇಕು ಅಂತಲ್ಲ, ವರ್ಷದಲ್ಲಿ ಒಂದ್ಸತಿ ಕೊಡ್ರಿ, ಹೆಂಗಿರುತ್ತೆ ಗೊತ್ತಾ? ನಾವೇನ್ ಗೊತ್ತಾ, ಪ್ರತಿನಿತ್ಯ ನಾವು ಜೊತೆಗೆ ಕೂತು ಸಮಯ ಕಳೆಯುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ. ಅದರಲ್ಲಿ ಈ ಪ್ರಾರ್ಥನೆ ಅನ್ನೋಂಥದ್ದು ಬಹಳ ಮುಖ್ಯ. ಅದು ಬೈ ಡಿಫಾಲ್ಟ್ ಆಯ್ತಾ. ಬೆಳಿಗ್ಗೆ ಎದ್ದಿದ ತಕ್ಷಣ ಜೊತೆಗೆ ಪ್ರಾರ್ಥನೆ ಮಾಡಿ. ನೀವೆಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ದೀರಾ, ಪ್ರಾರ್ಥನೆ ಮಾಡಿ. ನಿಮ್ಮ ಮಕ್ಕಳು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಕಳಿಸಿ. ಮಲಗೋಕ್ಕಿಂತ ಮುಂಚೆ ಬೆಡ್ ಮೇಲಾದ್ರೂ ಪರವಾಗಿಲ್ಲ, ಪ್ರಾರ್ಥನೆ ಮಾಡಿ. ಕೊರಿಂಥ 1ನೇ ಪತ್ರಿಕೆ 7ನೇ ಅಧ್ಯಾಯದಲ್ಲೂ ಹೇಳೋದು ಅದೇನೆ. ಪ್ರಾರ್ಥನೆ ಒಂದು ಕಾರಣ ಅಲ್ಲದ ಹೊರತು, ಅದ್ರಲ್ಲಿ ಬೇಕಾದ್ರೆ ಮಾತ್ರ ಗಂಡ ಹೆಂಡತಿ ಸಪ್ರೇಟ್ ಆಗಿ ದೇವರಿಗೆ ಬೇಕಾಗಿರೋಂಥ ಪ್ರಾರ್ಥನೆ ಮಾಡ್ಲಿ. ಅದನ್ನ ಬಿಟ್ಟು ಯಾವತ್ತೂ ಸಪ್ರೇಟ್ ಆಗಿರೋದು ಬೇಡ. ಯಾಕಂದ್ರೆ ಸೈತಾನ ಬಹಳ ಕ್ಲೆವರ್ ಆಗಿರ್ತಾನೆ ತನ್ನ ಕೆಲಸ ಮಾಡೋದಕ್ಕೆ ಅಂತ. ಸೊ ಹಾಗಾಗಿ ಇದೆಲ್ಲದ್ರಲ್ಲೂ ಸಹ ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಪಾಯಿಂಟ್ಸ್ ಗಳು ಏನು ಇಲ್ಲಪ್ಪ. ನಿಮಗೆ ಏನ್ ಬೇಕು ದೇವರಿಗೆ ಗೊತ್ತು. ಆದ್ರೆ ಪ್ರಾರ್ಥನೆ ಮಾಡುವಾಗ, ದೇವ್ರೆ ನಿನ್ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರ್ಲಿ, ನಾವೆಲ್ಲರೂ ಸಹ ನಿನ್ನಾಗೆ ಮಹಿಮೆ ಉಂಟಾಗುವಂತ ರೀತಿಯಲ್ಲಿ ಕಾರ್ಯ ಮಾಡಬೇಕು. ಇದು ನಿಮ್ಮ ಪ್ರಾರ್ಥನೆ ಯಾವಾಗ್ಲೂ ಆಗಿರ್ಲಿ. ನಿಮ್ಮ ಕುಟುಂಬದ ಪ್ರಾರ್ಥನೆ ಸಹ ಇದೇ ಇರ್ಲಿ, ದೇವ್ರ ಚಿತ್ತ ಇರ್ಲಿ. ಯಾಕೆ ಗೊತ್ತಾ, ನಾವು ಕೇಳ್ಬೇಕಾದ್ರೆ ಮಾರುತಿ ಕಾರ್ ಕೇಳ್ತೀವಿ, ದೇವ್ರ ಅವ್ರ ಗಮನದಲ್ಲಿ ಮರ್ಸಿಡೀಸ್ ಇಟ್ಕೊಂಡಿರ್ತಾರೆ. ನಿಮ್ಗೆ ನೀವು ಮಾರುತಿ ಕಾರ್ ಕೇಳಿದ್ರೆ ಪಾಪ ಮರ್ಸಿಡೀಸ್ ಬಿಟ್ಟು ಹೋಗುತ್ತೆ ನಿಮ್ಗೆ. ಸೊ ಅದು ನಿಮ್ಮ ಗಮನದಲ್ಲಿ ಯಾವಾಗ್ಲೂ ಇರ್ಲಿ. Okay, Pastor, thank you. One more final question. I hope I am not taking time from you. ಇಲ್ಲ, ನನಗೆ ತುಂಬಾ ಇಷ್ಟ ಆಗ್ತದೆ. ನಾನು ನಿಮ್ಮೆಲ್ಲರ ಮಧ್ಯೆ ಫಿಸಿಕಲ್ ಆಗಿದ್ರೆ ತುಂಬಾ ಚೆನ್ನಾಗಿದ್ದಿರೋದು, ಇನ್ನೂ ತುಂಬಾ ಚೆನ್ನಾಗಿ ಹೇಳ್ಕೊಳ್ಬೋದಾಗಿತ್ತು. ಬಟ್ ಇಟ್ಸ್ ಓಕೆ. Yeah, Pastor. So when you said looks doesn't matter, ಈಗ ನೀವು ಹೇಳಿದ್ರೆ ನೋಟ ಅಥವಾ ನೋಡುವಂತ ಫಿಸಿಕಲ್ ಲುಕ್ಸ್ ನಮಗೆ ಮ್ಯಾಟರ್ ಇಲ್ಲ ಅಂದಾಗ, ಸೊ ವೆನ್ ಯು ಲುಕ್ ಅಟ್ ನಾವು ಗೋಯಿಂಗ್ ಟು ಬಿ ಪಾಸ್ಟರ್ಸ್ ಅಥವಾ ಪಾಸ್ಟರ್ ಆಗೋರು, ಸೇವಕರಾಗೋರು ಅಥವಾ ಲೀಡರ್ಸ್, ಕ್ರಿಶ್ಚಿಯನ್ ಮಿನಿಸ್ಟ್ರಿಗೆ ಹೋಗೋರು ಅಥವಾ ಸೇವೆಗೆ ಹೋಗೋರು, ಸೊ ಬಿಲೀವರ್ಸ್ ಲುಕ್ ಅಪ್ ಟು ದೆಮ್. ಸಭೆಗೆ ಬರೋರು ಅವ್ರ ಜೀವನವನ್ನ ಬೈ ಡಿಫಾಲ್ಟ್ ದೇ ಲುಕ್ ಅಪ್ ಟು, ಆರ್ ವಿ ಆರ್ ಆಲ್ರೆಡಿ ಲುಕ್ ಅಪ್ ಟು ದೆಮ್. ಸೊ ವೆನ್ ಯು ಸೇ ಲುಕ್ ಡಸಂಟ್ ಮ್ಯಾಟರ್, ಸೊ ಈಗ ನೀವು ಅದನ್ನ ಇಷ್ಟು ಜನ ಇವ್ರು ಹಿಂಗ್ ನೋಡ್ತಾರೆ ಅನ್ನೋದಕ್ಕೋಸ್ಕರ ಇವರು ಒಬ್ಬ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡುವಾಗ ಯಾವ ರೀತಿಯಲ್ಲಿ ಅವರು ಲುಕ್ಸ್ ನ ಒಂದು ಪರ್ಟಿಕ್ಯುಲರ್ ಆಗಿ ನೋಡ್ಬೇಕು ಅಥವಾ ಜಡ್ಜ್ ಮಾಡ್ಬೇಕು, ಮತ್ತೆ ಅದನ್ನ ಅವರ ಒಪಿನಿಯನ್ಸ್ ನ ಹೇಗೆ ಜಸ್ಟಿಫೈ ಮಾಡ್ಕೋಬೇಕು ಅಂತ ಏನಾದ್ರೂ ಹೇಳೋದಿದ್ರೆ ಫಸ್ಟ್ ಈಗ.
ಇಲ್ಲಿ ನೋಡಿ, ಯಾವಾಗ್ಲೂ ಏನ್ ಗೊತ್ತಾ, ಸಾಮಾನ್ಯವಾಗಿ ನಾಯಕತ್ವದಲ್ಲಿರುವಂತವರಿಗೆ ಅಥವಾ ಸೇವೆಗೆ ಹೋಗ್ಬೇಕು ಅಂತಿರೋರಿಗೆ, ಓ ಎಂತವ್ರನ್ನ ಅವ್ರ ಮದ್ವೆ ಆಗ್ತಾರೆ, ಯಾರು ಸಿಗ್ಬೋದು ಅವ್ರಿಗೆ, ಇದೆಲ್ಲ ಕ್ವೆಶನ್ಸ್ ಇದ್ದೇ ಇರತ್ತೆ, ಆಯ್ತಾ. ಬಟ್ ಅಬವ್ ಆಲ್ ದಿಸ್, ಆಸ್ ಅ ಪಾಸ್ಟರ್, ಇಫ್ ಐ ಡು ನಾಟ್ ಫಾಲೋ ವಾಟ್ ಗಾಡ್ ಟೀಚರ್ಸ್ ಮೀ, ದೇವ್ರು ನನಗೆ ಏನು ಹೇಳ್ತಾರೆ ಅದನ್ನ ನಾನು ಫಾಲೋ ಮಾಡಿಲ್ಲ ಅಂದ್ರೆ ನಾನು ಬೇರೆಯವ್ರಿಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇವಾಗ ಇವಾಗ ನಾನು ಹೇಳಿದ್ರೆ ನೀವು ನಂಬ್ತಿರಲ್ವೋ ನನಗೆ ಗೊತ್ತಿಲ್ಲ, ಬಟ್ ಆಕ್ಚುಲಿ ನಾನು ವಿದ್ಯಾನ ಮದುವೆ ಆದಾಗ ಲವ್ ಮ್ಯಾರೇಜ್ ಎಂಬುದಾಗಿ ಹೇಳಿದೆ. ಬಟ್ ನಿಜವಾಗ್ಲೂ ಅವರ ಲುಕ್ ಅನ್ನ ನೋಡ್ಕೊಂಡಾಗ್ಲಿ, ಅವರ ಸಕ್ಸಸ್ ಅನ್ನ ನೋಡ್ಕೊಂಡಾಗ್ಲಿ, ಎಷ್ಟೊಂದು ಅವರ ಕುರಿತಾದಂತ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಬಟ್ ಕ್ಲಿಯರ್ ಆಗಿ ನಾನು ಪ್ರಾರ್ಥನೆ ಮಾಡುವಾಗ, ಇದೇ ಹುಡುಗಿ ನಿನಗೆ ಸೀಮಿತ ಆಗಿರೋದು. ಬಟ್ ಟುಡೇ ನಾನ್ ಮಾಡುವಂತಹ ಎಲ್ಲಾ ಸೇವಾ ಕಾರ್ಯದಲ್ಲಿ ಅವರು ನನಗೆ ಬೇಕಾಗಿರುವಂತಹ ಎಲ್ಲಾ ಸಹಾಯವನ್ನ ಮಾಡ್ತಾರೆ. ಅವರು ಸಹ ಅವ್ರದೇ ಆದಂತ ಸೇವೆ ಇದೆ, ಆ ಸೇವೆಯಲ್ಲಿ ನಾನು ಸಹ ಅವ್ರಿಗೆ ನೆರವಾಗಿ ಇರ್ತೇನೆ, ಆಯ್ತಾ. ಅವರು VBS ಹೋಗ್ಬೇಕಾದ್ರೆ, ಇವಾಗ ನನಗೆ ಚಿಕ್ಕ ಮಗು ಇದೆ ಅಲ್ಲ, ಸಪೋಸ್ ಅವ್ರು ಏನಾದ್ರು VBS ಹೋದಾಗ, ಇಲ್ಲ ವಿಮೆನ್ಸ್ ಫೆಲೋಶಿಪ್ಗೆ ಯಾವ್ದಾದ್ರು ಹೋದಾಗ, ಇಲ್ಲ ಯೂತ್ ಫೆಲೋಶಿಪ್ಗೆ ಯಾವ್ದಾದ್ರು ಹೋದಾಗ, ಮಗುನ ನಾನ್ ನೋಡ್ಕೊಳ್ತೀನಿ. ಅದೇ ರೀತಿ ನಾನು ಹೋದಾಗ ಅವ್ರ ಮಗುನ ನೋಡ್ಕೊಳ್ತಾರೆ. ಸೊ ಇಲ್ಲಿ ಲುಕ್ ಎಲ್ಲ ಇಟ್ ಡಸ್ ನಾಟ್ ಮ್ಯಾಟರ್. ದೇವರಲ್ಲಿ ಇರುವಂತಹ ಹುಡುಗಿ ಬೇಕು, ದೇವರಲ್ಲಿ ಇರುವಂತಹ ಹುಡುಗ ಬೇಕು. ಮಿಕ್ಕಿದೆಲ್ಲಾನು ಸಹ, ಎವ್ರಿಬಡಿ ವಿಲ್ ನಾಟ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಟ್ಯಾಲೆಂಟ್, ಆಯ್ತಾ. ಇವಾಗ ನಾನ್ ತುಂಬಾ ಚೆನ್ನಾಗಿ ಹಾಡ್ತೇನೆ ಅಂತ ನಾನು ಅನ್ಕೊಂಡಿದ್ದೇನೆ, ಸಾರಿ ಆಯ್ತಾ, ದಯಮಾಡಿ ಕ್ಷಮಿಸಿ, ನಾನು ತುಂಬಾ ಚೆನ್ನಾಗಿ ಹಾಡ್ತೇನೆ ಅಂತ ನಾನು ಸಾರಿ. ಆದ್ರೆ ನನ್ನ ಹೆಂಡತಿಗೂ ಅದೇ ರೀತಿಲಿ ಹಾಡೋದು ಗೊತ್ತಿರ್ಬೇಕು ಅನ್ನೋಂಥದ್ದು ತಪ್ಪು, ಆಯ್ತಾ. ಅದು ತಪ್ಪು. ದಟ್ ಇಸ್ ನಾಟ್ ಹೌ ರಿಲೇಶನ್ಶಿಪ್ ವರ್ಕ್ಸ್. ಆ ರೀತಿಯಲ್ಲಿ ಸಂಬಂಧಗಳು ಕೆಲಸ ಮಾಡಬಾರ್ದು. ಓಕೆ, ಸೊ ಹಾಗಾಗಿ ದೇವರಲ್ಲಿರುವಂತಹ ಹುಡುಗಿ ಮಾತ್ರ ನಿಮ್ಗೆ ಬೇಕು, ಮಿಕ್ಕಿದ್ದೆಲ್ಲ ದೇವ್ರು ನಿಜವಾಗ್ಲೂ ಕೊಡ್ತಾನೆ. ಯಾಕೆ ಅಂದ್ರೆ ದೇವರಲ್ಲಿ ನಾವಿಲ್ಲ ಅಂದ್ರೆ, ಅದೇನೋ ಹೇಳ್ತಾರಲ್ಲ, ಎತ್ತು ನೀರ್ಗೆ ಎಳಿತು, ಇನ್ನೊಂದೇನೋ ಎಲ್ಲೋ ಎಳಿತು ಅಂತಾರಲ್ಲ, ಹಾಗಾಗತ್ತೆ ಸಂಬಂಧ. ಸೊ ನಾಯಕತ್ವದಲ್ಲಿರುವಂತವ್ರಿಗೂ ಸಹ ಇದು ಡಸ್ ನಾಟ್ ಮ್ಯಾಟರ್. ಅಯ್ಯೋ ನಾನು ನನ್ನ ಹೆಂಡತಿನ ಪಕ್ಕದಲ್ಲಿ ಇಟ್ರೆ, ಅಯ್ಯೋ ಏನಪ್ಪ ಇವರಿಬ್ರು ಹಿಂಗಿದಾರೆ ಅನ್ಬೇಕು. ಸೊ ಹಂಗಾಗಿ ಡಸ್ ನಾಟ್ ಮ್ಯಾಟರ್. ನಾಯಕತ್ವದಲ್ಲಿ ಇರುವಂತವ್ರಿಗೂ ಸಹ ಇಟ್ ಡಸ್ ನಾಟ್ ಮ್ಯಾಟರ್. ದೇವರು ಹೆಂಗ್ ಗೊತ್ತಾ, ಜನರು ಏನನ್ನ ಗುರುತಿಸ್ತಾರೆ ಗೊತ್ತಾ, ಅವರು ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಅವ್ರ ಮನೆಗೆ ಹೋದ್ರೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ, ಅವ್ರ ದೇವ್ರ ವಾಕ್ಯ ಹೇಳ್ಬೇಕಾದ್ರೆ ನನಗೇನೆ ಹೇಳ್ದಂಗಿತ್ತು ಗೊತ್ತಾ, ಇದು ಜನರು ಗುರುತಿಸುವಂತದ್ದು, ಆಯ್ತಾ. ಇವಾಗ ನಾನ್ ನಿಮ್ಮಲ್ಲಿ ವಿಡಿಯೋ ಮುಂದೆ ಕೂತಿದ್ದೇನೆ, ಬಿಕಾಸ್ ಆಫ್ ಮೈ ಕ್ಯಾಮ್ರಾನ ಏನೋ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ನಾನು ಚೆನ್ನಾಗಿರ್ಬೋದು, ಬಟ್ ಇಟ್ ರಿಯಲಿ ಡಸ್ ನಾಟ್ ಮ್ಯಾಟರ್. ಸೊ ಈ ನಾಯಕತ್ವದಲ್ಲಿ ಇರುವಂತವ್ರಿಗೂ ಸಹ ದೇವರಲ್ಲಿರುವಂತಹ ಹುಡುಗ ಮಾತ್ರನೇ ಮ್ಯಾಟರ್ ಆಗ್ತಾರೆ ಹೊರತು ಬೇರೆ ಇಲ್ಲಪ್ಪ, ಅಕಾರ್ಡಿಂಗ್ ಟು ಮೀ ಅಟ್ ಲೀಸ್ಟ್. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಪಾಸ್ಟರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಪಾಸ್ಟರ್. ಬಹಳ ಇಂಟರಾಕ್ಟಿವ್ ಆದಂತ ಕ್ವಶನ್ಸ್, ಪ್ರಾಕ್ಟಿಕಲ್ ಅಪ್ರೋಚ್ ವಿತ್ ಕ್ರೈಸ್ಟ್ ನಾಲೆಜ್, ದೇವರ ಒಂದು ನಾಲೆಜ್ ಜೊತೆಗೆ ಬೈಬಲ್. ಯಾವಾಗ್ಲೂ ಲಾಸ್ಟ್ ಟೈಮ್ ಕೂಡ ನನಗೆ ಇಷ್ಟ ಆಗಿದ್ದು ಅದೇ, ಪ್ರೀ ಮೆರಿಟಲ್ ಸೆಮಿನಾರ್ ಅಲ್ಲಿ ಕೂಡ ನೀವು ಹೇಳುವಾಗ ಹಲವಾರು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ, ಹಲವಾರು ಕ್ವಾಲಿಟೀಸ್ ಬಗ್ಗೆ ಹೇಳುವಾಗ ಕೂಡ ದೇವರ ವಾಕ್ಯವನ್ನು ಆಧಾರವಾಗಿ ಇಟ್ಕೊಂಡು ನೀವು ಮಾತಾಡಿದ್ರೆ, ಇವತ್ತು ಕೂಡ ನಾವು ಕೇಳುವಂತ ಹಲವಾರು ಕ್ವಶನ್ಸ್ಗಾಗ್ಲಿ ಅಥವಾ ಇವತ್ತು ನೀವು ಕವರ್ ಮಾಡಿದಂತ ಟಾಪಿಕ್ ಆಗ್ಲಿ, ದೇವರ ವಾಕ್ಯವನ್ನು ಆಧಾರವಾಗಿ ಇಟ್ಕೊಂಡು ನಾವೀಗ ಒಂದು ಒಳ್ಳೆ ರಿಲೇಶನ್ಶಿಪ್ ಅಥವಾ ಹೌ ಟು ಚೂಸ್ ಎ ರೈಟ್ ಪಾರ್ಟ್ನರ್ ಅನ್ನುವಂಥದ್ದು, ಇದು ಒಂದು ವಾಸ್ಟ್ ಸಬ್ಜೆಕ್ಟ್. ಅದನ್ನ ನೀವು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಅಂಡ್ ಆಲ್ಸೋ ಇವಾಗ ನೀವು ಹೇಳಿರುವಂತ ಟೈಮ್ ಅಲ್ಲಿ ಬಹಳ ಸಭೆಯಲ್ಲಿ ಅಥವಾ ಸೇವಕರು ಅಥವಾ ಬಹಳ ಬಿಲೀವರ್ಸ್ ಇದಕ್ಕೆ ಒಂದು ತುತ್ತಾಗ್ತಾ ಇದಾರೆ. ಬಟ್ ಯು ಹ್ಯಾವ್ ಗೈಡೆಡ್ ಅಸ್ ರೈಟ್ಲಿ ಥ್ರೂ. ಸೊ ಮತ್ತೆ ಪಾಸ್ಟರ್ ಅವರ ಸೇವೆಗೋಸ್ಕರ ಮತ್ತೆ ನಮಗೋಸ್ಕರ ಅವರು ಸಮಯವನ್ನು ಕೊಟ್ಟು ಅವ್ರು ಬಂದಿದ್ದಕ್ಕೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ.